ಈ ಬಾರಿ ಬೇಸಿಗೆಯಲ್ಲಿನ ಬಿರು ಬಿಸಿಲು ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದ ಜನರನ್ನ ಕಾಡ್ತಾ ಇದ್ದು ಬಿಸಿಲಿನ ಧಗೆ ತಡೆಯದೆ ಹಾವುಗಳು ಹೊರಗಡೆ ಬರ್ತಾ ಇವೆ. ದಾಖಲೆಯ ಪ್ರಮಾಣದಲ್ಲಿ ಹಾವು ಕಡಿತ ಪ್ರಕರಣಗಳು ಕೂಡ ಹೆಚ್ಚಾಗಿವೆ. ಮತ್ತೊಂದು ಕಡೆ ಹಾವಿನ ಕಡಿತದಿಂದ ಸಾವಿನ ಸಂಖ್ಯೆ ಹೆಚ್ಚಾಗಿದ್ದು ಆರೋಗ್ಯ ಇಲಾಖೆ ಐಐಎಸ್ಸಿ ಜೊತೆಗೂಡಿ ಔಷಧಿ ಸಂಶೋಧನೆಗೆ ಮುಂದಾಗಿದೆ. ಬೆಂಗಳೂರಿನಲ್ಲಿ ಹಾವುಗಳ ಕಡಿತ ಪ್ರಕರಣ ಹೆಚ್ಚಳ. ಔಷಧಿ ತಯಾರಿಕೆಗೆ ಮುಂದಾದ ಆರೋಗ್ಯ ಇಲಾಖೆ. ರಾಜ್ಯದಲ್ಲಿ ಕಳೆದ 4 ವರ್ಷದಿಂದ ಹಾವು ಕಡಿತದಿಂದ ಸಾವಿನ ಪ್ರಮಾಣ ಏರಿಕೆಯಾಗುತ್ತಿದೆ. ಅದರಲ್ಲೂ ಕಳೆದ ಜನವರಿಯಿಂದ ರಾಜ್ಯದಲ್ಲಿ 2316 ಹಾವು ಕಡಿತದ ಪ್ರಕರಣ ಕಂಡುಬಂದಿದ್ದು ಬೆಂಗಳೂರು ಒಂದರಲ್ಲೇ 510 ಕೇಸ್ ದಾಖಲಾಗಿದೆ. ಇದರಲ್ಲಿ 18 ಜನ ವಿಷಕಾರಿ ಹಾವು ಕಡಿತಕ್ಕೆ ಬಲಿಯಾಗಿದ್ದು ಈ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ. ಕೆಲವೊಂದು ವಿಷಕಾರಿ ಹಾವುಗಳ ಕಡಿತಕ್ಕೆ ಆಂಟಿಸ್ನೇಕ್ ವಿನೋಮ್ ಔಷಧಿ ಫಲಕಾರಿಯಾಗ್ತಿಲ್ಲ. ಹೀಗಾಗಿ ಆರೋಗ್ಯ ಇಲಾಖೆ ರಾಜ್ಯದ ಎಲ್ಲ ಹಾವು ತಳಿಗಳ ವಿಷದ ಬಗ್ಗೆ ಹಾಗೂ ಇದಕ್ಕೆ ಔಷಧಿ ತಯಾರಿಕೆ ಬಗ್ಗೆ ಐಐಎಸ್ಸಿ ಸಹಯೋಗದೊಂದಿಗೆ ಅಧ್ಯಯನಕ್ಕೆ ಮುಂದಾಗಿದೆ. ಎಲ್ಲ ವೆನಮ್ಸ್ ಅಗೇನ್ಸ್ಟ್ ಆಂಟಿಸ್ನೇಕ್ ವೆನಮ್ ವರ್ಕ್ ಆಗುತ್ತಾ, ಎಷ್ಟು ಎಫೆಕ್ಟಿವ್ ಇದೆ, ಆಂಟಿವೆನಮ್ ಕೊಟ್ಟು ಕೂಡ ಕೆಲವೊಂದು ಸಂದರ್ಭದಲ್ಲಿ ಸಿವಿಯರ್ ಈ ರಿಯಾಕ್ಷನ್ಸ್ ಇರುವಂತದ್ದು ಅಂತ ಆಗ್ತಾ ಇರೋದು ವರದಿ ಆಗ್ತಾ ಇರುತ್ತೆ ನಮಗೆ. ಸೊ ಅದೆಲ್ಲ ಅವರು ರಿಸರ್ಚ್ ಮಾಡಿ ಕೆಲವೊಂದು ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಂಟಿವೆನಮ್ಸ್ ಒಂದೊಂದು ಭಾಗಕ್ಕೆ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇರತಕ್ಕಂಥ ಸ್ನೇಕ್ಸ್ ಏನಿದೆ, ಹಾವುಗಳೇನಿದೆ ಆ ವೆನಮ್ ಪ್ರಕಾರ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಕೂಡ ಅವರು ಮಾಹಿತಿ ನಮ್ಮಿಂದ ಕೂಡ ಸಂಗ್ರಹಣೆ ಮಾಡಿದ್ದಾರೆ. ಐಎಎಸ್ಸಿ ವರದಿ ಬಳಿಕ ಬೆಂಗಳೂರಲ್ಲಿ ಔಷಧ ತಯಾರಿಕಾ ಘಟಕ ಸ್ಥಾಪಿಸಲು ಇಲಾಖೆ ಪ್ಲಾನ್ ಮಾಡಿದೆ. ತುರ್ತು ಬೇಡಿಕೆಯಷ್ಟು ಔಷಧಿ ಲಭ್ಯವಾಗುತ್ತಿಲ್ಲ. ಹೀಗಾಗಿ ರಾಜ್ಯದಲ್ಲೇ ಔಷಧಿ ತಯಾರಿಕೆ ಮಾಡಬೇಕು ಅಂತ ತಜ್ಞರು ಒತ್ತಾಯಿಸಿದ್ದಾರೆ. ನಮ್ಗೆ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಐಎಸ್ಸಿ ಅವರು ಮುಂದೆ ಬಂದಿರೋದ್ರಿಂದ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ನಾವು ಏನು 4 ಜಾತಿ ವಿಷ ಹಾವುಗಳಿಗೆ ನಮ್ಮಲ್ಲಿರೋದು ಒಂದೇ ಆಂಟಿವೆನಮ್ ಇದೆ. ಸೊ ಅದಕ್ಕೆ ಈಗ ಸಪರೇಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ನ್ಯೂರೋಟಾಕ್ಸಿಕ್ ಇಮೋಟಾಕ್ಸಿಕ್ ಇರೋದ್ರಿಂದ ಎರಡು, ಈಗ ಕೊಳಕಮಂಡಲ ಇಮೋಟಾಕ್ಸಿಕ್ ಇದೆ, ಕೊಳಕಮಂಡಲ ಕಚ್ಚಿರೋದ್ರಿಂದ 2 ಇಂಜೆಕ್ಷನ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಈ ನರ್ವ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ನರ್ವ್ ಸಿಸ್ಟಮ್ ಡ್ಯಾಮೇಜ್ ಆದಾಗ ಮನುಷ್ಯನಿಗೆ ಹಾರ್ಟ್ ವೀಕ್ ಆಗುತ್ತೆ, ಕೆಲವೊಂದ್ಸರಿ ಬ್ಲಡ್ ಫ್ಲೋ ಜಾಸ್ತಿ ಇರುತ್ತೆ, ಇದೆಲ್ಲ ಚಾನ್ಸಸ್ ಇರುತ್ತೆ. ಸೊ ಒಂದೊಂದು ಹಾಗೆ ಒಂದು ಸಪರೇಟ್ ಮಾಡೋದ್ರಿಂದ ಆ ಮನುಷ್ಯನ ಜೀವ ಉಳಿಸಬಹುದು. ಒಟ್ಟಿನಲ್ಲಿ ಬೇಸಿಗೆ ಕಳೆದು ಮಳೆಗಾಲ ಶುರುವಾಗಿದ್ದು ಮತ್ತಷ್ಟು ಹಾವುಗಳ ಹಾವಳಿ ಶುರುವಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಮರ್ಪಕ ಆಂಟಿ ಸ್ನೇಕ್ ವಿನೋಮ್ ಔಷಧ ಪೂರೈಕೆ ಮಾಡಿ ಸಿಬ್ಬಂದಿಗೆ ತರಬೇತಿ ನೀಡಬೇಕಿದೆ. ಈ ಮೂಲಕ ಹಾವು ಕಡಿತದಿಂದ ಜನರ ಸಾವು ತಪ್ಪಿಸುವ ಹೊಣೆ ಸರ್ಕಾರದ ಮೇಲಿದೆ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಇರುವಂತವರು ಟ್ಯಾಂಕರ್ ಸಂಪಲ್ಲಿ ನೀರು ಶೇಖರಣೆ ಮಾಡ್ತಾರೆ, ಆದ್ರೆ ಬಡವರು ಏನ್ ಮಾಡ್ತಾರೆ? ಈ ಕಾರಣಕ್ಕೇನೆ ಜಲಮಂಡಳಿ ಸಿಂಟೆಕ್ಸ್ ಅಳವಡಿಸಿ ಉಚಿತ ನೀರು ಕೊಡುವ ಯೋಜನೆ ಶುರು ಮಾಡಿತ್ತು. ಆದ್ರೆ ಅಲ್ಲಿ ನಿಜವಾಗಿಯೂ ದಿನವೂ ನೀರು ಸಿಗುತ್ತಾ? ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಜಲಮಂಡಳಿಯ ಘನ ಕಾರ್ಯ ಬಟಾಬಯಲಾಗಿದೆ. ನ್ಯೂಸ್ 18 ಕನ್ನಡದ ಮತ್ತೊಂದು ರಿಯಾಲಿಟಿ ಚೆಕ್. ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಟಾಬಯಲು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಮುಂದುವರೆದಿದೆ. ಸ್ಲಂ ನಿವಾಸಿಗಳಿಗೆ ನೀರು ಪೂರೈಸಲು ಜಲಮಂಡಳಿ ಆಯಾ ಏರಿಯಾಗಳ ರಸ್ತೆ ಬದಿ ಸಿಂಟೆಕ್ಸ್ ವ್ಯವಸ್ಥೆ ಮಾಡಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿ ಜಲಮಂಡಳಿ ಸಿಂಟೆಕ್ಸ್ ಅಸಲಿಯತ್ತನ್ನ ಬಟಾಬಯಲು ಮಾಡಿದೆ. ಮಹಾಲಕ್ಷ್ಮಿ ಲೇಔಟ್ ಬೋವಿಪಾಳ್ಯದ 2000 ಲೀಟರ್ ಸಿಂಟೆಕ್ಸ್ನಲ್ಲಿ 1 ವಾರದಿಂದ ನೀರು ಪೂರೈಕೆಯಾಗಿಲ್ಲ. ಈ ಬಗ್ಗೆ ಜಲಮಂಡಳಿ ನೀಡಿದ 1916 ನಂಬರ್ಗೆ ನಮ್ಮ ವರದಿಗಾರ ಶರಣು ಹಂಪಿ ಕರೆ ಮಾಡಿದ್ರು. ಕಂಪ್ಲೇಂಟ್ ರಿಸೀವ್ ಮಾಡಿ ಅಲ್ಲಿಯ ಸ್ಥಳೀಯ ಇಂಜಿನಿಯರ್ ನಂಬರ್ ಕೊಟ್ರು. ಆದ್ರೆ ನೀರು ಪೂರೈಕೆ ಬಗ್ಗೆ ನಮಗೇನು ಗೊತ್ತೇ ಇಲ್ಲ ಅಂದ್ರು ಇಂಜಿನಿಯರ್. ಎಷ್ಟು ದಿನಕ್ಕೊಂದ್ಸರಿ ನೀರು ಬಿಡೋ ಸರ್ ಇದು ಇದರಲ್ಲಿ ಸಿಂಟೆಕ್ಸ್ ಅಲ್ಲಿ? ಅಲ್ಲ ಸರ್, ಅಲ್ಲ ಉಚಿತ ನೀರು ಅಂತೇಳಿ ಸಿಂಟೆಕ್ಸ್ ಅಲ್ಲಿ ನೀರು ಹಾಕ್ತಿರಲ್ಲ, ಎಷ್ಟು ದಿನಕ್ಕೊಂದ್ಸರಿ ನೀರು ಹಾಕದ ಹೇಗೆ ಸರ್ ಇದು? ಗೊತ್ತಿಲ್ಲ ಸರ್, ಅದು ಗೊತ್ತಿರಲ್ಲ ನಮಗೆ. ಇನ್ನು ಸ್ಥಳೀಯ ಜಲಮಂಡಳಿ ಇಂಜಿನಿಯರ್ ಪುಷ್ಪ ಅವರಿಗೆ ಫೋನ್ ಮಾಡಿದ್ರೆ ಚೆಕ್ ಮಾಡಿ ನೀರು ಹಾಕಿಸ್ತೇವೆ ಅಂತಾರೆ. ಇಲ್ಲಿಯ ಜಲಮಂಡಳಿ ವಾಲ್ಮೆನ್ದು ಕೂಡ ಇದೇ ಉತ್ತರ. 1 ವಾರದಿಂದ ಸಿಂಟೆಕ್ಸ್ಗೆ ಯಾಕೆ ನೀರು ಹಾಕಿಲ್ಲ ಎಂಬ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಿಲ್ಲ. ಇನ್ಫಾರ್ಮೇಶನ್ ಬಂದಿಲ್ವಲ್ಲ, ನೀರು ಹಾಕಿಲ್ಲ ಅಂತ, ನಾವು ಹಾಕಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಅಂದ್ರೆ ನಿಮ್ಮವ್ರು ಯಾರು ಇನ್ಫಾರ್ಮ್ ಮಾಡಲ್ಲ ಮೇಡಮ್ ಇಷ್ಟ ದಿನ ಇಷ್ಟ ಹಾಕ್ತಿವಿ ಅಂತ ಹೇಳಿ? ಅಂದ್ರೆ ಇಲ್ಲಿ ಲೋಕಲ್ ನೀರ್ ಖಾಲಿ ಆಗಿದೆ ಅಂತ ಕೇಳಿದ್ರೆ ಮಾತ್ರ ಹಾಕದ ಮ್ಯಾಮ್ ನೀವು? ಖಾಲಿ ಆದಂಗೆ ನಾವು ಹಾಕ್ತಿವಿ, ನಮ್ಗೆ ಇನ್ಫಾರ್ಮೇಶನ್ ಬಂದಿಲ್ಲ ಖಾಲಿ ಆಗಿದೆ ಅಂತ. ಇಲ್ಲಿ ನೋಡಿದ್ರೆ ಒಂದ್ ದಿನ ನೀರ್ ಸಿಗಲ್ಲ ಸರ್. ಏನ್ ಸರ್? ಅಲ್ಲ ಇಲ್ಲಿ ಸಿಂಟೆಕ್ಸ್ ಹಾಕಿದ್ರಲ್ಲ ಹೊರಗಡೆ ನೀರ್ ಹಿಡ್ಕೊಂಡು ಹೋಗಕ್ಕೆ. ಸಿಂಟೆಕ್ಸ್ ನೀರ್ ಏನಾದ್ರು ಪ್ರಾಬ್ಲಮ್ ಆಗಿದ್ದಾಗ ನೀರ್ ಚೆನ್ನಾಗಿ ಬರ್ತಾ ಇದೆಯಲ್ಲ, ನೀರ್ ಕೊಡ್ತಾ ಇದೀವಲ್ವಾ?
ಇತ್ತ ಶ್ರೀನಗರದಲ್ಲೂ ಕೂಡ ಇದೇ ಪರಿಸ್ಥಿತಿ. ವಾರದಲ್ಲಿ 3 ದಿನ ಸಿಂಟೆಕ್ಸ್ನಲ್ಲಿ ನೀರೇ ಇರಲ್ಲ. ನೀರಿನ ಸಮಸ್ಯೆ ಉದ್ಬಳಗೊಂಡಿದೆ. ಅದು ಹೋಗಿ ರವಿ ಸುಬ್ರಹ್ಮಣ್ಯ ಕೇಳ್ಕೊಂಡೋದಕ್ಕೆ ಅವತ್ತು ಇಂಜಿನಿಯರ್ ಸುದರ್ಶನ್ ಬಂದು ಹಾಕಿದ್ರು. ಅದ್ರ ನಿರ್ವಹಣೆ ಸರಿ ಇಲ್ಲ. ಒಂದು ಓವರ್ ಇರುತ್ತೆ, ತಲಾಗ್ 4 ಹಿಡ್ಕೊಂಡ್ರೆ ಖಾಲಿ ಆಗ್ಬಿಡುತ್ತೆ. ತಿರ್ಗಾ ಬಂದು ಕೊಳಾಯಿ ತೀರ್ಸಿದ್ರೆ ನೀರಿಲ್ಲ. ಆ ಟ್ಯಾಂಕ್ ಅಲ್ಲಿ ಬೆಳಗ್ಗೆ ಒಂದ್ಸತಿ ತುಂಬಿಟ್ಟು ಹೋಗ್ತಾರೆ, ಸಂಜೆ ಆದ್ರೆ ತುಂಬ್ತಾರೆ, ಇಲ್ಲಾಂದ್ರಿಲ್ಲ. ಒಂದು ಕರೆ ಮಾಡಿದ್ರೆ ಆ ಕರೆ ರೆಸ್ಪಾನ್ಸ್ ಮಾಡೋದಿಲ್ಲ. ಜನರಿಗೆ ಅನುಕೂಲ ಆಗ್ಲಿ ಅಂತ ಮಾಡಿದಂತಹ ಉಚಿತ ನೀರಿನ ಸ್ಕೀಮ್ ಜನರಿಗೆ ದೂರದ ಬೆಟ್ಟದಂತಾಗಿದೆ. ನ್ಯೂಸ್ 18 ರಿಯಾಲಿಟಿ ಚೆಕ್ನಿಂದ ಈ ಸತ್ಯ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ನೀರಿನ ಅಭಾವ ಯಾವ ರೀತಿ ಇದೆ ಅನ್ನೋದು ಗೊತ್ತಿದೆ. ಬೆಂಗಳೂರಲ್ಲಿ ಬೆಳಗ್ಗೆ ಹೋದ್ರೆ ಸಂಜೆಗೆ ವಾಪಸ್ ಬರೋದು ಕೆಲಸ ಮುಗಿಸ್ಕೊಂಡು. ಬಂದಂತವ್ರು ನೀರ್ ಹಿಡಿತಾ ಕೂಡ್ಬೇಕಾ ಅಥವಾ ಬೇರೆ ಮನೆ ಕೆಲಸ ಏನಾದ್ರೂ ಮಾಡ್ಬೇಕಾ? ಈ ಪ್ರಶ್ನೆಗೆ ಉತ್ತರ ಜಲಮಂಡಳಿ ನೀಡಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಯೋಗೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.